ಛೆ 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 ಛೆ. ಬೆಳಿಗ್ಗೆ ಬೆಳಿಗ್ಗೆ ಎಂತ ಅಪಶಕುನ. ಉಣ್ಣ ಗಂಗಾಳದಾಗ ಕೂದ್ಲು ಬಂದು ಬಿಡ್ತಂತಂದ್ರ ಏನ್ ಕೆಟ್ಟ ಸುದ್ದಿ ಕೇಳ್ತಾನೆ ಏನ. ಪಾರಿ, ಏ ಪಾರಿ. ಎದಕ್ಕೆ ಉಣ್ಣ ಗಂಗಾಳ ಮುಂದೆ ತಗೊಂಡು ಉಣ್ಣದ ಬಿಟ್ಟು ನನ್ನ ಮೇಲೆ ಎದಕ್ಕೆ ಸಿಟ್ಟು ಎದಕ್ಕೆ ಆಪರಿ ಒದ್ರಾಕತ್ತೀರಿ? ಏನಾಗಿತ್ತು ಅಂತದು? ಅಲ್ಲಲ್ಲಲ್ಲ ಅಂಥದ್ದೇನಾಗಿಲ್ಲ. ನಿಮ್ಮ ಹೆಣ್ಮಕ್ಳಿಗೆ ಈ ಅಡಿಗೆ ಮಾಡೋದು ಯಾರು ಹೇಳ್ಕೊಟ್ಟಾರ? ಎಣ್ಣೆ ಆದ್ಮೇಲೆ ಸಾಸಿವೆ ಹಾಕ್ಬೇಕು, ಸಾಸಿವೆ ಆದ್ಮೇಲೆ ಕರಿಬೇವು ಹಾಕ್ಬೇಕು, ಕರಿಬೇವು ಆದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು, ಹಿಂಗ ಒಂದಾದ್ಮೇಲೆ ಒಂದು ಹಾಕಾಕ ನಿಮ್ಗೆ ಯಾರು ಕಲಿಸ್ಕೊಟ್ಟಾರ? ಅಯ್ಯ ನಿಮ್ಮ ಇಷ್ಟಿನ ತಣ್ಣಗ ತಿಂದಿರಿ, ಇವತ್ತೇನ್ ಇಂಥ ಪ್ರಶ್ನೆ ಕೇಳೋದು? ಅಲ್ಲ, ಈ ಹೆಣ್ಮಕ್ಳಿಗೆ ಅಡಿಗೆ ಯಾರು ಕಲಿಸ್ಕೊಟ್ಟಾರ ಅಂತ ಕೇಳಾಕತ್ತಿರ್ಲ, ಅದನ್ನ ಯಾರು ಕಲಿಸ್ಕೊಡ್ತಾರ? ಅದ್ ಹಂಗ ತಲೆಮಾರಿಂದ ತಲೆಮಾರಿಗೆ ಬೆಳ್ಕೊಂತ ಬಂದಿರೋದ. ಅದ ನಮ್ಮವ್ವ ಕಲಿಸ್ಕೊಟ್ಟಿಲ್ಲ, ನಮ್ಮವ್ವ ನನಗ್ ಕಲಿಸ್ಕೊಟ್ಟಿಲ್ಲ, ನಾನು ನನ್ನ ಮಗಳಿಗೆ, ನನ್ನ ಮಗಳು ನನ್ನ ಮೊಮ್ಮಕ್ಕಳಿಗೆ, ಹಿಂಗ ಒಬ್ರಿಂದ ಒಬ್ರಿಗೆ ಕಲ್ಕೊಂತ ಬಂದಿರೋದು. ಅಷ್ಟಕ್ಕೂ ಇವತ್ತೇನಾಗೈತೆ ಅಂತ ಹೇಳಿ ಈ ಪ್ರಶ್ನೆ ಕೇಳಾಕತ್ತೀರ್ ನೀವು? ಅಲ್ಲ, ನೀ ಹೇಳೋದು ಎಲ್ಲಾನು ಸರಿನಾ ಆತ. ಇಷ್ಟ ಮಂದಿ ಒಳಗ ಈ ಅಡಿಗೆಗೆ ಕೂದ್ಲ ಹಾಕೋದು ಯಾರು ಕಲಿಸ್ಕೊಟ್ಟಾರ? ನೋಡಿಲಿ, ರೊಟ್ಯಾಗ ಇಷ್ಟುದ್ದನ್ ಕೂದ್ಲು ಬಂದತಿ. ಅಲ್ಲ, ಒಂದು ಕೂದಲು ಬಂದಿದ್ದಕ್ಕೆ ಇಷ್ಟು ಮಾತಾಡಕತ್ತೀರಿ. ಹಿಂದೆ ಯೋಚನೆ ಮಾಡೋ ಬದ್ಲಿ, ಅಲ್ಲ ಪಾಪ ನನ್ನ ಹೆಂಡತಿಗೆ ಇಷ್ಟು ಸುಖದಿಂದ ಆರಾಮಿಟ್ಟ ನಾನು, ಆದ್ರೂ ಆಕಿಗೆ ಕೂದಲುದ್ರಂತ ಚಿಂತೆ ಏನೈತಿ ಅಂತ ಹೇಳಿ ವಿಚಾರ ಮಾಡೋದು ಕಲೀರಿ. ಹೆಂಡತಿ ಬಗ್ಗೆ ಒಂಚೂರು ಕಾಳಜಿ ತಗೋರಿ. ಅಯ್ಯ ಮಲ್ಲೇಶಣ್ಣ, ಬಾರ ಮಲ್ಲಕ್ಕ, ಕುಂದ್ರ ಬರ್ರಿ ಈ ಕಡೆ. ಬಾರು ಮಲ್ಲಿಸಿ, ಕುಂದ್ರ ಬಾ ಈ ಕಡೆ. ರೊಟ್ಟಿ ತಿನ್ಬಾ, ಹಚ್ಕೊಂಬೋಗ ಮಲ್ಲಿಸಿ, ಒಂದು ರೊಟ್ಟಿ ಹಚ್ಕೊಂಬಾ. ಇರ್ಲಿ ಹೇಳ್ರಿ ಗೌಡ್ರೆ, ನಾನು ರೊಟ್ಟಿನ ತಿಂದು ಬಂದೇನಿ. ನಿಮ್ಮ ಕಡೆ ಒಂಚೂರು ಕೆಲಸ ಆಗ್ಬೇಕಿತ್ತು, ಅದಕ್ಕೆ ಬಂದಿದ್ವಿ. ಹಾ ಹೇಳು ಅಂತಿ, ಬಾ ಕುಂದ್ರ ಬಾ ಮೊದ್ಲ. ಗೌಡ್ರೆ, ನಾಳೆ ನಮ್ಮಣ್ಣ ಊರಿಂದ ಬರಾಕತ್ತೇನ, ಆಸ್ತಿ ಭಾಗ ಮಾತಾಡೋದೈತಿ. ಒಂಚೂರು ಮನೆ ಕಡೆ ಬಂದ್ಬಿಡ್ತೀರಾ ನಾಳೆ? ಹಾ ಆಯ್ತು ತಗೋರು ಮರಯ್ಯ. ಯಾರು ಬೇಡಂತಾರ ಬರೋನು? ಶೆಟ್ರ ಸ್ವಲ್ಪ ಗೌಡ್ರಿಗೆ ನೋಡ್ರಿ ಗೌಡ್ರೆ ಆಸ್ತಿದು ಹೆಂಗೈತಿ ಅಂತಂದ್ರ ಇವ್ರಪ್ಪ ಕಡೆಯಿಂದ ಬಂದಿದ್ದು 4 ಎಕರೆ ಜಮೀನ್ ಐತ್ರಿ. ಅದನ್ ಬೇಕಂದ್ರ ಸಮಭಾಗ ಮಾಡಿ ಅವ್ನ್ 2 ಎಕರೆ ಕೊಡ್ವಲ್ರಿ ಯಾಕ. ಮತ್ತ ಇವ ದುಡುದು 3 ಎಕರೆ ನೀರಾವರಿ ಮಾಡ್ಕೊಂಡಾನ. ಅದ್ರಾಗ ಭಾಗ ಆಗೋದು ಬೇಡ ಅಂತ ಹೇಳಿ ಅವ ನನ್ ಮುಂದ್ ಅಂದಿದ್ದ. ಮತ್ತ ನೀವು ವಿಚಾರ ಮಾಡ್ರಿ, ಅದ್ರಾಗ ಹೆಂಗ್ ಭಾಗ ಮಾಡಕಾಕತ್ರಿ? ಹಂಗ ಆಯ್ತು ಬಿಡು, ಅಲ್ಲೇ ನಾಳೆ ವಿಷಯ ಪ್ರಸ್ತಾಪ ಮಾಡೋನು. ಅವನು ಏನಂತಾನ ನೋಡೋನಲ್ಲ. ಹಂಗಲ್ರಿ ಗೌಡ್ರೆ, ಮತ್ತ ಮನಿದ್ ಒಂದ್ ಸ್ವಲ್ಪ ಮಾತಾಡೋದಿತ್ತ. ಇವ ಇಲ್ಲೇ ದುಡುದು ಮನಿ ಹಾಕಿಸ್ಕೊಂಡಾನ. ಈಗ ಅವನು ಸಿಟ್ಯಾಗ ಜಾಗ ಹಿಡಿದು ಮನಿ ಹಾಕಿಸ್ಕೊಳಕತ್ತೇನಂತ. ಅವೇನ ಹಳ್ಳಿಗೆ ಬರೋನು ಅಲ್ಲ, ಇಲ್ಲಿ ಇರೋನು ಅಲ್ಲ. ಮತ್ತ ನಮಗ ದಿನ ಬೆಳಗಾರಾದ್ರ ಮಲೇಸಿ ಬೇಕಾಕತಿ. ಮತ್ತ ಅವಂದು ಇಲ್ಲೇ ವೋಟರ್ ಕಾರ್ಡು ಐತಿ, ಆಧಾರ್ ಕಾರ್ಡು ಐತಿ. ಅವ ಈಗ ಸಿಟ್ಯಾಗ ಮನಿ ಹಾಕಿಸ್ಕೊಂಡ ಅಂತಂದ್ರ ಇಲ್ಲೇ ಓಟ್ ಹಾಕಕ ಬರೋನು ಅಲ್ಲ. ಮತ್ತ ನಮಗ ಮಲೇಸಿ ಸ್ವಲ್ಪ ಬೇಕಾ ಕಾರಣಕ್ಕ ಮತ್ತ ನೀವು ಆ ನೀರಾವರಿ ಜಮೀನು ಮತ್ತ ಮನಿನ ಮಲೇಸಿಗೆ ಮಾಡುದು ಚಲೋ ಅಂತ ನನಗ ಅನಸ್ತತ್ರಿ. ನಿಮಗೆ ಹೆಂಗ್ರಿ? ನೀವ್ ಹೇಳೋ ಪ್ರಕಾರ ಸೆಟ್ರ ಖರೇನ ಅನಸ್ತೈತಿ. ಮತ್ತ ಮನಿದು ಮಲೇಸಿಗೆ ಇರ್ವಲ್ದಾಕ ಹೊಲದ್ದು ಮಾತಾಡಣ ಹೇಳ್ರಿ. ಅಲ್ರಿ ಗೌಡ್ರೆ, ಮತ್ತ ನಾವು ಆಜು ಬಾಜು ಮನಿದಾರು, ಅವ್ರೇನೋ ಇಲ್ಲಿ ಇರೋರಲ್ಲ ಏನಲ್ಲ, ಸಿಟಿಯಾಗಿರೋರು. ಮತ್ತ ಒಬ್ರಿಗೊಬ್ರು ನಾವು ಬೇಕಾಕತಿ. ಒಂದ್ ಸ್ವಲ್ಪ ಗೌಡ್ರೆ, ದಯವಿಟ್ಟು ನಮಗ ನೀರಾವರಿ ಹೊಲದ್ದು ಮತ್ತ ಮನಿದೇನೈತಲ್ಲ ನಮ್ಗ ಬರಂಗ್ ಮಾಡ್ಬೇಕ್ರಿ. ಮಾವಾರ ಕಾಲದ್ದೇನೈತಲ್ಲ 2 ಎಕರೆ ಹೊಲ ಬೇಕಂತಂದ್ರ ಅವ್ರಿಗೆ ಹಚ್ಚಂಗ್ ಮಾಡ್ರಿ. ಅಲ್ರಿ, ಮತ್ತ ನಮಗೂ ಅನುವು ಆಪತ್ತಂತ ಬಂದಾಗ ಮಲ್ಲೇಶಿ ಮತ್ತ ಮಲ್ಲಕ್ಕ ಇಬ್ರು ಗಂಡ ಹೆಂಡತಿ ನಿಂತು ಮಾಡ್ಯಾರ. ಅದನ್ನೊಂದ್ ಸ್ವಲ್ಪ ಜ್ಞಾಪಕದಾಗಿ ತಗೊಂಡು ಅದೇನು ಸ್ವಲ್ಪ ನೋಡಿ ಮಾತಾಡ್ರಿ ಅಲ್ಲಿ. ನೋಡಿಲಿ ಮಲೇಸಿ, ನೀವೆಲ್ಲ ಇಷ್ಟ ಹೇಳಾಕತ್ತೀರಿ ಅಂತಂದ್ರ ನಿಮ್ಮನ್ ಮೇಕಿ ನಾ ಯಾಕೆ ಮಾತಾಡಕ್ ಹೋಗ್ಕನಿ? ಆಯ್ತು, ಮನಿ ಆತು ನೀರಾವರಿ ಹೊಲ ಆತು, ನಿನಗ ಸಿಗೋಂಗ ಮಾತಾಡ್ತೀವಿ ಅಂತ. ನಂದು ಒಂದ್ ಸ್ವಲ್ಪ ಊರ್ ಹೋಗೋ ಕೆಲಸ ಇತ್ತು. ನಡ್ಲ್ಯಪ್ಪ ನಾ ಇನ್ನ. ಅಷ್ಟ್ ಮಾಡಿಕೊಟ್ರೆ ಭಾಳ ಉಪಕಾರ ಆಕತ್ ನೋಡ್ರಿ. ನಾವು ಇನ್ನ ನಡಿತೇವ್ರಿ ಗೌಡ್ರೆ, ಬರ್ತೀವಿ ಇನ್ನ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನ ನೋಡಕತ್ತಿದ್ದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ನಮ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತಾ ಇರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್.